ಮತ್ತೆಲ್ಲ ಸೋತ್ರ ಮಾಡುವ ನಮಸ್ಕಾರ. ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಸೊ ಇವತ್ತು ಸಂಡೇ, ಏನ್ ಸ್ಪೆಷಲ್ ಇರುತ್ತೆ ನನ್ನ ಜೀವನದಲ್ಲಿ? ವಾಕ್ ಮಾಡಬೇಡ ಅಂತ ಹೇಳಿದ್ರು, ಬಟ್ ನಾನು ಆದ್ರೂ ಕೂಡ ವಾಕ್ ಮಾಡಕ್ ಬಂದೆ. ನನಗೆ ಮನೇಲಿ ಜಾಸ್ತಿ ತಿರಕ್ಕಾಗಲ್ಲ. ಮನೇಲಿ ಎಷ್ಟು ದಿನ ಅಂತ ಇಲ್ಲ, ಯಾರೋ ಒಬ್ರು ವ್ಯಕ್ತಿ ಎಷ್ಟು ದಿನ ಅಂತ ಇರ್ತಾರೆ ಮನೇಲಿ. ಅದಕ್ಕೆ ಸ್ವಲ್ಪ ವಾಕ್ ಅಂತ ಬಂದಿದ್ನಿ. ಸ್ವಲ್ಪ ವಾಕ್ ಮಾಡಿ ಮನೆ ಹೋಗ್ತೀನಿ ಅಷ್ಟೇ. ವೆದರ್ ಚೆನ್ನಾಗಿದೆ, ಆಕ್ಚುಲಿ ಒಳ್ಳೆ ವೆದರು. ನೀವು ಆಕ್ಚುಲಿ ಇಂಥ ವೆದರ್ನ ಲಂಡನ್ ಅಲ್ಲಿ ನೋಡ್ಬೋದು ನೋಡಿ. ಫುಲ್ ಮೋಡ ಇರುತ್ತೆ, ಜಾಸ್ತಿ ಗಾಳಿ ಚೆನ್ನಾಗಿ ಹೊಡಿತಿರುತ್ತೆ, ಮಳೆ ಬರಲ್ಲ. ಬಟ್ ಇಲ್ಲಿ ಮಳೆ ಬಂದಿದೆ ಗೊತ್ತಾ ಸ್ವಲ್ಪ, ಬಟ್ ಮಳೆ ಬರಲ್ಲ. ಹತ್ರ ಆ ಫೀಲ್ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ಬಂದಿದ್ದೇನೆ. ಸೊ ಇದು ಮುಗಿಸ್ಕೊಂಡು ಮನೆಗೆ ಹೋಗೋದು. ಗೈಸ್, ಬೆಂಗಳೂರಲ್ಲಿ ಬೆಳಿಗ್ಗೆನೆ ಮಳೆ. ಇಲ್ಲಿಂದ ಕಾಣಿಸುತ್ತಲೋ ಗೊತ್ತಿಲ್ಲ. ಆಕ್ಚುಲಿ ಇದು ನಮ್ಮ ಕಿಟಕಿ ವ್ಯೂ. ಮಳೆ ಜೋರಾಗಿ ಬರ್ತಾ ಇದೆ. ನೈಸ್ ಅಲ್ಲ ಒಂಥರ ಸಂಡೇ ಹೊತ್ತು ಈ ಥರ ಕುತ್ಕೊಂಡು ಮಳೆ ನೋಡೋಕ್ಕೆ ಖುಷಿ ಆಗುತ್ತೆ. ಒಳ್ಳೆ ವೆದರ್ ಇದೆ. ಸೊ ಗೈಸ್, ಇವತ್ತು ನನ್ನ ಫ್ರೆಂಡ್ ಹತ್ರ ಹಂಗೆ ನೋಟ್ಸ್ ಇಸ್ಕೋಬೇಕು ಅಂತ ಹೋಗ್ತಿದ್ದೆ. ಅವ್ನ ಮನೆ ಹತ್ರ ಹೋಗೋ ದಾರಿ ಇದು. ಈ ದಾರಿ ನಿಮಗೆ ತೋರಿಸ್ತೀನಿ ಹೋಗ್ಬೇಕಾದ್ರೆ. ಸೊ ಜೀವನದಲ್ಲಿ ನನಗೆ ಯಾವತ್ತಾದ್ರೂ ಏನಾದರೂ ಬೇಜಾರಾಗಿದೆ ಅಥವಾ ನನಗೆ ಇವಾಗ ಯಾರ ಹತ್ರ ಏನೋ ಮಾತಾಡ್ಕೋಬೇಕು, ಹೇಳ್ಕೊಳಕ್ಕೆ ತುಂಬ ಇರುತ್ತೆ ಜೀವನದಲ್ಲಿ, ಬಟ್ ಯಾರಿಗೂ ಹೇಳ್ಕೊಳಕ್ಕೆ ಆಗ್ತಿರಲ್ಲ. ಆ ಒಂದು ಪಾಯಿಂಟ್ ಇರುತ್ತಲ್ಲ, ಆ ಒಂದು ಪಾಯಿಂಟಲ್ಲಿ ಯಾವಾಗಾದ್ರೂ ಹೊರಗಡೆ ಹೋಗ್ಬೇಕು, ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೋಬೇಕು ಅಂತ ಅನಿಸ್ತಿರುತ್ತೆ. ಸೊ ಆ ಟೈಮಲ್ಲಿ ಯಾವಾಗಲೂ ಈ ದಾರಿಲಿ ಹೋಗ್ತಿದ್ದೆ ನಾನು. ಸೊ ಒಂದ್ಸಲ ನಿಮಗೆ ಈ ವೆದರ್ ತೋರಿಸ್ತೀನಿ ತಡ್ರಿ, ನೋಡಿ. ಸೊ ಇಲ್ಲಿ ರೈಲ್ ಹೋಗುತ್ತೆ, ರೈಲ್ವೆ ಟ್ರ್ಯಾಕ್ ಇದೆ. ಸೊ ರೈಲ್ ಹೋಗುತ್ತೆ ಇಲ್ಲಿ. ಸೊ ಇಲ್ಲಿಂದ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ, ಉದ್ದಕ್ಕೂ ರೈಲ್ವೆ ಟ್ರ್ಯಾಕ್ ಇದೆ. ಅಂಡ್ ಜೀವನದಲ್ಲಿ ಕೆಲವೊಂದ್ಸಲ ನಮಗೆ ಗೊತ್ತಿಲ್ದಲೆ, ಅಥವಾ ನಮ್ಮ ಯಾರಿಗೂ ಬೇರೆ ನಮ್ಮ ಫ್ರೆಂಡ್ಸ್ಗಳು ಗೊತ್ತಿಲ್ದಲೆ, ಅಥವಾ ನಮ್ಮ ಫ್ಯಾಮಿಲಿ ಗೊತ್ತಿಲ್ದಲೆ ತುಂಬಾ ನಮ್ಮ ಜೀವನದಲ್ಲಿ ನಡೆದೋಗಿರುತ್ತೆ. ಅದನ್ನ ನಾವು ಯಾರಿಗೂ ಹೇಳ್ಕೊಳಕ್ ಹೋಗಲ್ಲ, ಅಥವಾ ಹೇಳ್ಕೊಳಕ್ಕೆ ನಮ್ಗೆ ಯಾರು ಆ ಟೈಮಲ್ಲಿ ಫ್ರೆಂಡ್ಸ್ ಇರಲ್ಲ. ತುಂಬಾ ಮನ್ಸಲ್ಲಿ ಅದು ಕೊರಿತಿದ್ದಾಗ ನಾರ್ಮಲ್ ಆಗಿ ಈ ತರ ನೇಚರಲ್ಲಿ ವಾಕ್ ಹೋಗ್ಬೇಕು ಅಂತಾರೆ. ಸೊ ನಿಮಗೆ ಯಾವತ್ತಾರು ಏನಾದ್ರು ಹೇಳ್ಕೋಬೇಕು ಅಂತ 1000 ಹೇಳ್ಕೊಳಕ್ಕಿರುತ್ತೆ ಎಲ್ಲರಿಗೂ ಕೂಡ. ಎಲ್ಲರ ಜೀವನದಲ್ಲಿ ಏನಾದ್ರು ಕೆಟ್ಟದ್ದು ನಡೆದೇ ಇರುತ್ತೆ. ಸೊ ನಿಮಗೆ ಏನಾದ್ರು ಹೇಳ್ಕೋಬೇಕು ಅನ್ಸುತ್ತೆ, ಬಟ್ ಹೇಳ್ಕೊಳಕ್ ಆಗಲ್ಲ ಅಂದಾಗ ಒಂದ್ಸಲ ನೇಚರಲ್ಲಿ ವಾಕ್ ಹೋಗಿ ಅಥವಾ ರೈಡ್ ಹೋಗಿ, ಮೈಂಡ್ ಫ್ರೀ ಆಗುತ್ತೆ, ಕಾಮ್ ಆಗಿರುತ್ತೆ. ಸೊ ಅದೇ ಹೇಳ್ಬೇಕು ಅಂತ ಬ್ಲಾಗ್ ತಂದೆ. ಸೊ ಈಗ ಇಸ್ಕೋಬಿಟ್ಟು ಮತ್ತೆ ಮನೆಗೆ ಹೋಗುವ. ಸೊ ಗೈಸ್, ಒಂದ್ ಕೈಯಲ್ಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಒಂದು ನೇಚರ್ ನೋಡಿ, ಈ ಒಂದು ನೇಚರ್ ಅಲ್ಲಿ ಹೋಗೋದು ನಾನು ಯಾವಾಗ್ಲೂ. ಕಾಲೇಜ್ಗೆ ಹೋಗೋ ರೂಟು ಇದು, ಅಂಡ್ ಸೇಮ್ ಯಾವಾಗಾದ್ರು ಬೇಜಾರಾದಾಗ ಹೋಗೋ ರೂಟ್ ಇದು. ಅಕ್ಕಪಕ್ಕ ಬರೀ ಮರ ಗಿಡಗಳು ಇವೇ ಇರೋದು. ಸೊ ನಿಮಗೆ ಯಾವತ್ತಾರು ಏನಾದ್ರು ಬೇಜಾರಾಗಿದೆ, ಏನಾದ್ರು ಮಾತಾಡ್ಕೋಬೇಕು ಅಂದ್ರೆ ಆಗ್ತಿಲ್ಲ ಅಂದ್ರೆ, ಸೊ ಏನು ಹೇಳ್ಕೋಬೇಕು ಅಂದ್ರೆ ಒಬ್ಬರೇ ಹೋಗಿ ನೇಚರಲ್ಲಿ ಸುತ್ತಾಡಿ ಮಜಾ ಮಾಡಿ. ಲೈಫ್ ಒಂದೇ ಇರೋದು. ಆಗಿದ್ದ ತಪ್ಪುಗಳನ್ನ, ಹಿಂದೆ ನಮ್ಮ ಪಾಸ್ಟ್ನ ಯಾವತ್ತೂ ಅದನ್ನ ನೆನಪಿಸ್ಕೊಂಡು ಇರಬೇಡಿ. ಪ್ರೆಸೆಂಟ್ ಏನಿದೆ ಅದನ್ನ ಎಂಜಾಯ್ ಮಾಡಿ. ಇವತ್ತು ದಿನ ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರುತ್ತೋ ಅದು ನಮ್ಗೆ ಬೇಕಿಲ್ಲ. ಇವತ್ತು ಚೆನ್ನಾಗಿದೆ ಅಷ್ಟು ನಮಗೆ ಇಂಪಾರ್ಟೆಂಟ್. ಇವತ್ತಿನ ನೋಡೋದು ನಾನು ನಾಳೆ ನೋಡ್ಕೊಳ್ಳೋಣ. ಸೊ ನನ್ನತ್ತ ಹೇಳ್ತಾ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ತೀನಿ, ಮತ್ತೆ ಮನೆ ಹೋಗ್ಬಿಟ್ಟು ಬಂದಿನ ಬ್ಲಾಗ್. ಇನ್ನು ಬೆಂಗಳೂರಲ್ಲಿ ಮಳೆ ಬರ್ತಾನೆ ಇದೆ ಅನ್ಸುತ್ತೆ. ಸೊ ಇಷ್ಟೇನೆ. ಸೊ ಸ್ವಲ್ಪ ಮೋಟಿವೇಶನ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಬ್ಲಾಗ್ನ ಲೈಕ್ ಮಾಡಿ. ಮತ್ತೆ ದಿನಾ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಇವತ್ತಿಗೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಹೊಸ ಸಿ ಯು ಟಾಟಾ ಬಾಯ್.